6ನೇ ತರಗತಿ ಕನ್ನಡ ಗದ್ಯಭಾಗ 2 ಗಂಧರ್ವ ಸೇನಾ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ. 1. ರಾಜನು ಡ್ಯಾಶ್ ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಉತ್ತರ ಒಡ್ಡೋಲಗ. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. 2. ಸೇವಕಿ ಡ್ಯಾಶ್ ಬುದ್ಧಿಯವಳು. ಉತ್ತರ ಚುರುಕು. ಸೇವಕಿ ಚುರುಕು ಬುದ್ಧಿಯವಳು. 3. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ಉತ್ತರ ನಿಜಾಂಶ. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ. 4. ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್. ಉತ್ತರ ಮಂತ್ರಿ. ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ. 5. ಅಂತಃಪುರ ಇದರ ಅರ್ಥ ಡ್ಯಾಶ್. ಉತ್ತರ ರಾಣಿವಾಸ. ಅಂತಃಪುರ ಇದರ ಅರ್ಥ ರಾಣಿವಾಸ. ಮುಖ್ಯ ಪ್ರಶ್ನೆ 2. ಈ ಪದಗಳ ಅರ್ಥ ಬರೆಯಿರಿ. 1. ನಿಟ್ಟುಸಿರು. ಅರ್ಥ ದೀರ್ಘವಾಗಿ ಬಿಡುವ ಉಸಿರು ಅಥವಾ ನಿಡಿದಾದ ಶ್ವಾಸ. 2. ಪರಿಸಮಾಪ್ತಿ. ಅರ್ಥ ಮುಕ್ತಾಯ ಅಥವಾ ಕೊನೆ. 3. ಮಾರ್ನುಡಿ. ಪ್ರತಿಯಾಗಿ ಮಾತನಾಡು ಅಥವಾ ಮರುತ್ತರ ಕೊಡು. 4. ಉದ್ಗರಿಸು. ಏಳು ಅಥವಾ ಹೊರಗೆಡಹು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ. ಉತ್ತರ. ಮಂತ್ರಿಯು ಅಳುತ್ತಾ ರಾಜನ ಬಳಿ ಬಂದು ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಹೇಳಿದನು. ಪ್ರಶ್ನೆ ಸಂಖ್ಯೆ 2. ಗಂಧರ್ವ ಸೇನ ಯಾರು. ಉತ್ತರ. ಗಂಧರ್ವ ಸೇನ ಮಡಿವಾಳ್ತಿಯ ಪ್ರೀತಿಯ ಕಥೆ. ಪ್ರಶ್ನೆ 3. ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ. ಉತ್ತರ. ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜನು ತನ್ನ ರಾಣಿಯರಿಗೆ ಹೇಳಿದನು. ಪ್ರಶ್ನೆ 4. ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು. ಉತ್ತರ. ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ರಾಣಿಯ ಸೇವಕಿ ಆಲೋಚನೆ ಮಾಡಿದಳು. ಪ್ರಶ್ನೆ 5. ರಾಣಿಯರು ನಗಲು ಕಾರಣವೇನು. ಉತ್ತರ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನವನ್ನು ಕಂಡು ರಾಣಿಯರು ನಕ್ಕರು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ. ಉತ್ತರ. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿದ್ದಾಗ ಮಂತ್ರಿಯು ಅತಿ ಜೋರಾಗಿ ಅಳುತ್ತಾ ಅಲ್ಲಿಗೆ ಬಂದನು. ರಾಜನು ಕಾರಣ ಕೇಳಿದಾಗ ಮಂತ್ರಿಯು ತನಗೆ ಎಲ್ಲವೂ ಗೊತ್ತು ಎಂಬಂತೆ ನಾಲಿಗೆ ಉದ್ದ ಮಾಡಿ ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸಿ ಮೂರ್ಛೆ ಹೋದನು. ಇದನ್ನು ಕೇಳಿ ತೀವ್ರ ದುಃಖಿತನಾದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿದನು. ಅಲ್ಲದೆ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ರಾಜ್ಯಾದ್ಯಂತ 4 ದಿನಗಳ ಕಾಲ ಕಡ್ಡಾಯವಾಗಿ ಶೋಕಾಚರಣೆ ಮಾಡಲು ಆಜ್ಞಾಪಿಸಿದನು. ಕೊನೆಗೆ ಮಂತ್ರಿಗೆ ಚಿಕಿತ್ಸೆ ಕೊಡಿಸಲು ವೈದ್ಯರನ್ನು ಕರೆಸಿ ರಾಜನು ಅಂತಃಪುರಕ್ಕೆ ತೆರಳಿದನು. ಪ್ರಶ್ನೆ 2. ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು. ಉತ್ತರ. ರಾಜನ ಆಜ್ಞೆಯಂತೆ ಗಂಧರ್ವ ಸೇನ ಯಾರೆಂದು ಪತ್ತೆ ಹಚ್ಚಲು ಹೊರಟ ಮಂತ್ರಿಯು ಮೊದಲು ಸೈನ್ಯದ ಮುಖ್ಯಸ್ಥನನ್ನು ವಿಚಾರಿಸಿದನು. ಸೈನ್ಯದ ಮುಖ್ಯಸ್ಥನು ತನ್ನ ಹೆಂಡತಿ ಹೇಳಿದಾಗಿ ತಿಳಿಸಿದ್ದರಿಂದ ಮಂತ್ರಿಯು ತಕ್ಷಣ ಅವನ ಮನೆಗೆ ಹೋಗಿ ಆಕೆಯನ್ನು ಪ್ರಶ್ನಿಸಿದನು. ಆಕೆ ತಾನು ಕೆರೆಯಲ್ಲಿ ಮಡಿವಾಳ್ತಿ ಅಳುತ್ತಿದ್ದುದನ್ನು ನೋಡಿ ಬಂದು ಹೇಳಿದ್ದಾಗಿ ಉತ್ತರಿಸಿದಳು. ಕೊನೆಗೆ ಮಂತ್ರಿಯು ಸೈನ್ಯದ ಮುಖ್ಯಸ್ಥ ಮತ್ತು ಅವನ ಹೆಂಡತಿಯೊಂದಿಗೆ ಮಡಿವಾಳ್ತಿಯ ಮನೆಗೆ ಹೋದನು. ಅಲ್ಲಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಗಂಧರ್ವ ಸೇನ ಎಂಬುದು ಬೇರೆ ಯಾರೂ ಅಲ್ಲ, ಆಕೆ ಸಾಕಿ ಪ್ರೀತಿಸುತ್ತಿದ್ದ ಮುದ್ದಿನ ಕತ್ತೆ ಎಂಬ ಸತ್ಯ ಮಂತ್ರಿಗೆ ತಿಳಿಯಿತು. ಮುಖ್ಯ ಪ್ರಶ್ನೆ 5. ಸಂದರ್ಭ ಸಹಿತ ವಿವರಿಸಿರಿ. ವಾಕ್ಯ 1. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ಆಯ್ಕೆ. ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಜಾನಪದ ಮೂಲದ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ರಾಜನ ಆಸ್ಥಾನಕ್ಕೆ ಅಳುತ್ತಾ ಬಂದ ಮಂತ್ರಿಯು ರಾಜನು ಅಳುವಿಗೆ ಕಾರಣವೇನೆಂದು ಕೇಳಿದಾಗ ಸಿಂಹಾಸನಕ್ಕೆ ನಮಸ್ಕರಿಸಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ.
ಗಂಧರ್ವಸೇನ ಯಾರೆಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಮಂತ್ರಿಯು ಕೇವಲ ಬೇರೆಯವರು ಹೇಳಿದ್ದನ್ನು ಕೇಳಿ ಮಹಾಪುರುಷನೊಬ್ಬನು ತೀರಿಕೊಂಡಿದ್ದಾನೆ ಎಂಬಂತೆ ಅತಿಶಯೋಕ್ತಿಯಾಗಿ ಆಸ್ಥಾನದಲ್ಲಿ ಉದ್ಗರಿಸಿದ್ದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 2. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಜನ ಆಜ್ಞೆಯಂತೆ ಮಂತ್ರಿಯು ಗಂಧರ್ವಸೇನ ಯಾರೆಂದು ಪತ್ತೆ ಹಚ್ಚಲು ಸೈನ್ಯದ ಮುಖ್ಯಸ್ಥನ ಬಳಿ ಬಂದು ಕೇಳಿದಾಗ ಸೈನ್ಯದ ಮುಖ್ಯಸ್ಥನು ಮಂತ್ರಿಗೆ ಈ ಉತ್ತರವನ್ನು ನೀಡುತ್ತಾನೆ. ಸ್ವಾರಸ್ಯ: ಸೈನ್ಯದ ಮುಖ್ಯಸ್ಥನಿಗೆ ಗಂಧರ್ವಸೇನನ ಪರಿಚಯವಿಲ್ಲದಿದ್ದರೂ ಕೇವಲ ತನ್ನ ಹೆಂಡತಿ ಅಳುತ್ತಿದ್ದಾಳೆ ಎಂಬ ಕಾರಣಕ್ಕೆ ತಾನು ಅಳುತ್ತಾ ಮಂತ್ರಿಗೆ ಸುದ್ದಿ ಮುಟ್ಟಿಸಿದ ಅವನ ಮೂರ್ಖತನ ಇಲ್ಲಿ ವ್ಯಕ್ತವಾಗುತ್ತದೆ. ವಾಕ್ಯ 3. ನಿನ್ನೆ ರಾತ್ರಿ ಕಣ್ ಮುಚ್ಕೊಂಡ್ಬಿಟ್ಟ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮಂತ್ರಿ, ಸೈನ್ಯದ ಮುಖ್ಯಸ್ಥ ಮತ್ತು ಅವನ ಹೆಂಡತಿ ಎಲ್ಲರೂ ಸೇರಿ ಗಂಧರ್ವಸೇನ ಯಾರೆಂದು ತಿಳಿಯಲು ಮಡಿವಾಳ್ತಿಯ ಮನೆಗೆ ಹೋಗಿ ಕೇಳಿದಾಗ ಆಕೆ ತನಗಾದ ದುಃಖವನ್ನು ತೋಡಿಕೊಳ್ಳುತ್ತಾ ಈ ಮಾತು ಹೇಳುತ್ತಾಳೆ. ಸ್ವಾರಸ್ಯ: ಇಡೀ ರಾಜ್ಯವೇ ಯಾರೋ ಮಹಾಪುರುಷ ಎಂದುಕೊಂಡು ಕಣ್ಣೀರು ಹಾಕುತ್ತಿದ್ದ ಗಂಧರ್ವಸೇನ ವಾಸ್ತವದಲ್ಲಿ ನಿನ್ನೆ ರಾತ್ರಿ ಸತ್ತು ಹೋದ ಮಡಿವಾಳ್ತಿಯ ಮುದ್ದಿನ ಕತ್ತೆಯಾಗಿತ್ತು ಎಂಬ ಪರಮ ಸತ್ಯ ಇಲ್ಲಿ ಬಯಲಿಗೆ ಬರುತ್ತದೆ. ವಾಕ್ಯ 4. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಗಂಧರ್ವಸೇನ ಎಂಬುದು ಮಡಿವಾಳ್ತಿಯ ಕತ್ತೆ ಎಂಬ ಸತ್ಯ ತಿಳಿದು ರಾಜ ಮತ್ತು ಆಸ್ಥಾನಿಕರು ಮುಖಭಂಗ ಅನುಭವಿಸಿದ ಸುದ್ದಿ ಅಂತಃಪುರದ ರಾಣಿಯರಿಗೆ ತಿಳಿದಾಗ ಅವರು ಆಡಿಕೊಳ್ಳುವ ಸಂದರ್ಭದಲ್ಲಿ ಈ ಗಾದೆ ಮಾತು ಬರುತ್ತದೆ. ಸ್ವಾರಸ್ಯ: ಕುರಿಗಳು ಹೇಗೆ ಒಂದು ಹಳ್ಳಕ್ಕೆ ಬಿದ್ದರೆ ಉಳಿದವುಗಳು ಯೋಚಿಸದೆ ಅದರ ಹಿಂದೆಯೇ ಬಿದ್ದು ಸಾಯುತ್ತವೆಯೋ ಹಾಗೆಯೇ ರಾಜ ಮತ್ತು ಮಂತ್ರಿಗಳು ಸತ್ಯ ಏನೆಂದು ವಿಚಾರಿಸದೆ ಒಬ್ಬರನ್ನೊಬ್ಬರು ಕುರುಡಾಗಿ ಅನುಸರಿಸಿದ ಮೂರ್ಖರಾದದ್ದನ್ನು ಈ ಗಾದೆಯ ಮೂಲಕ ರಾಣಿಯರು ಹಾಸ್ಯ ಮಾಡುತ್ತಾ ನಗುತ್ತಾರೆ. ಮುಖ್ಯ ಪ್ರಶ್ನೆ 6. ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ. ನುಡಿಗಟ್ಟುಗಳು: ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕರುಳು ಹಿಂಡು, ಮಂಕು ಬೂದಿ. ಗಾದೆಗಳು: ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು. ಒಗಟುಗಳು: ದಾಸ್ ಬುರುಡೆ, ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಚಿಕ್ಕ ತೋಟ, ಚೂರು ಕಸ ಬಿದ್ದರೆ ಹಾಳು. ಅಭ್ಯಾಸ: ವಚನ ಬದಲಾಯಿಸಿ ಬರೆಯಿರಿ. ವಚನ ಬದಲಾಯಿಸಿರುವ ಪದಗಳು: ಗಿಡ ಏಕವಚನ, ಗಿಡಗಳು ಬಹುವಚನ. ತಮ್ಮಂದಿರು ಬಹುವಚನ, ತಮ್ಮ ಏಕವಚನ. ಪತ್ರಗಳು ಬಹುವಚನ, ಪತ್ರ ಏಕವಚನ. ಮಗು ಏಕವಚನ, ಮಕ್ಕಳು ಬಹುವಚನ. ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಅವನು ಪುಲ್ಲಿಂಗ, ಅವಳು ಸ್ತ್ರೀಲಿಂಗ. ಇವಳು ಸ್ತ್ರೀಲಿಂಗ, ಇವನು ಪುಲ್ಲಿಂಗ. ಗೌಡತಿ ಸ್ತ್ರೀಲಿಂಗ, ಗೌಡ ಪುಲ್ಲಿಂಗ. ಶರಣ ಪುಲ್ಲಿಂಗ, ಶರಣೆ ಸ್ತ್ರೀಲಿಂಗ. ಕೆಳಗಿನವುಗಳಿಗೆ 4 ಉದಾಹರಣೆಯನ್ನು ಕೊಡಿರಿ. ಅನ್ವರ್ಥನಾಮ: ವೃತ್ತಿ, ಗುಣ ಅಥವಾ ಅಂಗ ವೈಕಲ್ಯದ ಆಧಾರದ ಮೇಲೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರುವ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುತ್ತಾರೆ. ಅನ್ವರ್ಥನಾಮಕ್ಕೆ ಉದಾಹರಣೆಗಳು: ವ್ಯಾಪಾರಿ, ಕುರುಡ, ವೈದ್ಯ, ಶಿಕ್ಷಕ. 2. ರೂಢನಾಮ: ಯಾವುದೇ ವಿಶೇಷ ಕಾರಣವಿಲ್ಲದೆ ಅನಾದಿ ಕಾಲದಿಂದಲೂ ರೂಢಿಯಲ್ಲಿ ಅಥವಾ ಬಳಕೆಯಲ್ಲಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎನ್ನುತ್ತಾರೆ. ರೂಢನಾಮಕ್ಕೆ ಉದಾಹರಣೆಗಳು: ನದಿ, ಪರ್ವತ, ಹಳ್ಳಿ, ಹೆಂಗಸು. 3. ಅಂಕಿತನಾಮ: ವ್ಯಕ್ತಿ, ಸ್ಥಳ ಅಥವಾ ವಸ್ತುಗಳನ್ನು ಗುರುತಿಸಲು ನಮ್ಮ ಇಷ್ಟದಂತೆ ಇಟ್ಟುಕೊಂಡಿರುವ ನಿರ್ದಿಷ್ಟ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತಾರೆ.
ಅಂಕಿತ ನಾಮಕ್ಕೆ ಉದಾಹರಣೆಗಳು ರಾಮ, ಬೆಂಗಳೂರು, ಕಾವೇರಿ, ಹಿಮಾಲಯ.